ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜಗತ್ತಲ್ಲಿರುವ ಅತ್ಯಂತ ಭಯಾನಕ ಸರ್ಪ. ಅದರ ವೇಗವನ್ನ ಸರಿಗಟ್ಟಬಲ್ಲ ಮತ್ತೊಂದು ಸರೀಸೃಪ ಈ ಜಗತ್ತಲ್ಲಿಲ್ಲ. ಅದೇನಾದರೂ ಯಾವುದಾದ್ರೂ ಪ್ರಾಣಿಯನ್ನು ಮನುಷ್ಯನನ್ನು ಕಚ್ಚಿದ್ರೆ ಬರೀ 20 ನಿಮಿಷ ಅಷ್ಟೇ ಅಲ್ಲಿ ಪ್ರಾಣ ಅನ್ನೋದು ಹೊರಟು ಹೋಗುತ್ತೆ. ಅಷ್ಟೇ ಅಲ್ಲ, ಸಣ್ಣ ಸಣ್ಣ ಪ್ರಾಣಿಗಳ ಮೇಲೆ ಅದರ ವಿಷದ ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ ಆ ಹಾವು ತನ್ನ ಬೇಟೆಯನ್ನು ತಿನ್ನುವ ಮೊದಲೇ ಆ ಬೇಟೆ ಪ್ರಾಣಿ ಹಾವಿನೊಳಗೆ ಜೀರ್ಣವಾಗೋದಕ್ಕೆ ಸಿದ್ಧ ಆಗಿಬಿಡುತ್ತೆ. ಹಾಗಾದ್ರೆ ಯಾವುದು ಆ ಹಾವು? ಅದು ನಮ್ಮ ಕಾಳಿಂಗ ಸರ್ಪಕ್ಕಿಂತಲೂ ಡೇಂಜರ್ರಾ? ಆ ಹಾವು ಇರೋದೆಲ್ಲಿ? ನಮ್ಮ ಕಾಡುಗಳಲ್ಲಿ ಆ ಹಾವು ಸಿಗುತ್ತಾ? ಬನ್ನಿ ನೋಡೋಣ. ಈ ಹಾವು ಅನ್ನೋ ಪದ ಇದೆ ನೋಡಿ, ಇದು ಕಿವಿ ಮೇಲೆ ಬೀಳ್ತಿದ್ದಂತೆ ಜನ ಹಾವು ಹಾರೋದಕ್ಕೆ ಶುರು ಮಾಡ್ತಾರೆ. ಅದರ ಬಗ್ಗೆ 12ನೇ ಶತಮಾನದಲ್ಲೇ ಅಣ್ಣ ಬಸವಣ್ಣನವರು ಕಲ್ಲು ನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅನ್ನೋ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಹಾವುಗಳು ರೈತರಿಗೆ ಉಪಕಾರ ಮಾಡುತ್ತವೆ. ಪ್ರಕೃತಿಯಲ್ಲಿ ಅವು ತುಂಬಾ ಮುಖ್ಯವಾದ ಪ್ರಾಣಿಗಳು. ಹೀಗಾಗಿ ಅವುಗಳ ಬಗ್ಗೆ ನಮಗೊಂದು ಪ್ರೀತಿ ಇರಲಿ ಅಂತ ಹಾವಿಗೆ ಪೂಜ್ಯ ಸ್ಥಾನವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಹಾಗೆ ವಿಷಸರ್ಪ ಕಚ್ಚಿದ್ರೆ ಸೀದಾ ಪರಲೋಕ ಯಾತ್ರೆನೇ. ಹೀಗಾಗಿ ಅವುಗಳ ಬಗ್ಗೆ ನಮಗೆ ಭಯ ಕೂಡ ಇದೆ. ನಮ್ಮ ಜೀವದ ಮೇಲಿನ ಪ್ರೀತಿ ಹಾವು ಕಂಡೊಡೆ ಕೊಲ್ಲೆಂಬರಯ್ಯ ಅನ್ನೋ ಥರ ನಮ್ಮನ್ನು ತಯಾರು ಮಾಡಿದೆ. ಆದರೆ ಈಗೀಗ ಹಾವುಗಳನ್ನು ಕೊಲ್ಲೋ ಜನ ಕೂಡ ಕಡಿಮೆ ಆಗ್ತಾ ಇದ್ದಾರೆ. ನಾವಿರೋ ಜಾಗದಲ್ಲವು ಕಾಣಿಸಿದ್ರೆ ಉರಗ ರಕ್ಷಕರನ್ನು ಕರೆಯೋದಕ್ಕೂ ಶುರು ಮಾಡಿದ್ದಾರೆ. ಗೆಳೆಯರೆ, ಹಾವುಗಳ ಬಗ್ಗೆ ಇಷ್ಟೊಂದು ಭಯ ಯಾಕೆ ಅಂದರೆ, ನಮ್ಮಲ್ಲಿ ಅಂದರೆ ಭಾರತದಲ್ಲಿ ಪ್ರತಿ ವರ್ಷ ಹಾವುಗಳ ಕಡಿತದಿಂದ ಸಾವನ್ನಪ್ಪುವವರ ಸಂಖ್ಯೆ 58ರಿಂದ 60 ಸಾವಿರದವರೆಗಿದೆ. ಅದೇ ಜಾಗತಿಕ ಮಟ್ಟದಲ್ಲಿ ಈ ಸಂಖ್ಯೆ 81,000ದಿಂದ 1,37,000ದವರೆಗಿದೆ ಅಂತ ಹೇಳ್ತಾರೆ. ಭಾರತದಲ್ಲಿ ಅತಿ ಹೆಚ್ಚಾಗಿ ಸಾವುಗಳು ಸಂಭವಿಸೋದು ಬಿಗ್ 4 ಹಾವುಗಳಿಂದ. ಅಂದ್ರೆ ನಾಗರ ಹಾವು, ಕೊಳಕು ಮಂಡಲ, ಕಟ್ಟು ಹಾವು ಹಾಗೂ ಗರಗಸ ಮಂಡಲ ಅಂತ ಕರೆಸಿಕೊಳ್ಳುವ ಹಾವುಗಳ ಕಡಿತದಿಂದ ಇಲ್ಲಿ ಸಾವಿನ ಪ್ರಮಾಣ ಹೆಚ್ಚಿದೆ. ಇನ್ನು ಈ ಹಾವುಗಳು 2 ವಿಧದ ವಿಷವನ್ನ ಮನುಷ್ಯನ ದೇಹಕ್ಕೆ ಸೇರಿಸುತ್ತವೆ. ಅದರಲ್ಲಿ ಒಂದು ನ್ಯೂರೋಟಾಕ್ಸಿಕ್, ಮತ್ತೊಂದು ಹೆಮೋಟಾಕ್ಸಿಕ್. ಇಲ್ಲಿ ನ್ಯೂರೋಟಾಕ್ಸಿಕ್ ವಿಷ ಮನುಷ್ಯನ ನರಮಂಡಲವನ್ನ ಸ್ತಬ್ಧಗೊಳಿಸಿ ಅವನನ್ನ ಕೆಲವೇ ಗಂಟೆಗಳಲ್ಲಿ ಸಾವಿಗೀಡಾಗೋ ಹಾಗೆ ಮಾಡಿದ್ರೆ, ಈ ಮಂಡಲದ ಹಾವುಗಳಲ್ಲಿ ಹೆಮೋಟಾಕ್ಸಿಕ್ ಅನ್ನೋ ವಿಷ ಇದೆ. ಅದು ಮನುಷ್ಯನ ರಕ್ತ ಹೆಪ್ಪುಗಟ್ಟೋ ಹಾಗೆ ಮಾಡುತ್ತೆ. ಈ ಹಾಲು ಒಡೆದು ಹೋಗೋದನ್ನ ನೀವು ನೋಡಿದಿರಲ್ವಾ? ಹಾಗೆ ರಕ್ತ ಒಡೆದು ಹೋಗುತ್ತೆ. ಇದರಿಂದ ಹೃದಯ ಸ್ತಂಭನ ಆಗಬಹುದು, ದೇಹದ ಒಳಗೆ ರಕ್ತಸ್ರಾವ ಉಂಟಾಗಬಹುದು, ಹಾಗೇನೆ ಅಂಗಾಂಗ ವೈಫಲ್ಯಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಹೀಗಾಗಿ ಈ 2 ರೀತಿಯ ವಿಷಾನು ಅತ್ಯಂತ ಅಪಾಯಕಾರಿ. ಸದ್ಯಕ್ಕೆ ಈ 2 ರೀತಿಯ ವಿಷಕ್ಕೂ ಪ್ರತ್ಯೌಷಧಗಳಿವೆ. ಆದರೆ ಗ್ರಾಮೀಣ ಭಾಗದಲ್ಲಿ ಈ ಔಷಧಗಳ ಲಭ್ಯತೆ ಕಡಿಮೆ ಇದೆ. ಅಗತ್ಯ ಸಂದರ್ಭಗಳಲ್ಲಿ ಅಗತ್ಯಗಳಿಗೆ ಅನುಸಾರವಾಗಿ ಔಷಧಗಳು ಸಿಗದೇ ಇರೋ ಕಾರಣದಿಂದ ಅಲ್ಲಿ ಸಾವು ನೋವುಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ಭಾರತದ ಅತಿ ಭಯಾನಕ ಅನ್ನಿಸಿಕೊಳ್ಳುವ ನಾಗರ ಹಾವು ಕಚ್ಚಿದ್ರೆ ಮನುಷ್ಯ ಅರ್ಧ ಗಂಟೆಯಿಂದ 1.5 ಗಂಟೆಯವರೆಗೆ ಬದುಕಿರ್ತಾನೆ. ಅಷ್ಟರೊಳಗೆ ಆಂಟಿವೆನಮ್ ಸಿಕ್ಕಿದ್ರೆ ಅವನು ಬದುಕುಳಿಯೋ ಸಾಧ್ಯತೆ ಕೂಡ ಇರುತ್ತೆ. ಇದು ಇನ್ನುಳಿದ 3 ರೀತಿಯ ವಿಷಸರ್ಪಗಳ ಕಡಿತಕ್ಕೂ ಅನ್ವಯ ಆಗುತ್ತೆ. ಇನ್ನು ಕಿಂಗ್ ಕೋಬ್ರಾದ ವಿಷ ಕೂಡ ಇಷ್ಟೇ ಭಯಾನಕವಾಗಿರುತ್ತೆ. ಆದರೆ ಅದಕ್ಕಿಂತಲೂ ಭಯಾನಕವಾದ ವಿಷ ಒಂದಿದೆ. ಅದೇನಾದರೂ ಮನುಷ್ಯನ ದೇಹ ಸೇರಿದ್ರೆ, ಆಂಟಿವೆನಮ್ ಸಿಗದೇ ಇದ್ರೆ ಬರೀ 20 ನಿಮಿಷಗಳಲ್ಲಿ ಮನುಷ್ಯನ ಸಾವು ಸಂಭವಿಸುತ್ತೆ. ಹೀಗಾಗಿನೇ ಅದು ಜಗತ್ತಿನ ಅತ್ಯಂತ ಭಯಾನಕ ಸರ್ಪ ಅಂತ ಗುರುತಿಸ್ಕೊಳ್ತಾ ಇದೆ. ಅದರ ಹೆಸರು ಬ್ಲಾಕ್ ಮಾಂಬಾ. ಗೆಳೆಯರೆ, ಈ ಬ್ಲಾಕ್ ಮಾಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಆಫ್ರಿಕಾ ಕಾಡಲ್ಲಿ. ಅದರಲ್ಲೂ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಇದರ ಇರುವಿಕೆ ಹೆಚ್ಚು. ಇನ್ನು ಕಾಳಿಂಗ ಸರ್ಪದ ನಂತರ ಅತಿ ಉದ್ದ ಇರುವ ವಿಷಕಾರಿ ಸರ್ಪ ಈ ಬ್ಲಾಕ್ ಮಾಂಬಾ. ಹಾಗೆ ನೋಡಿದರೆ ಈ ಮಾಂಬಾ ಪ್ರಭೇದದಲ್ಲಿ 4 ಹಾವುಗಳಿವೆ. ಅದರಲ್ಲಿ 3 ಹಸಿರು ಬಣ್ಣದ ಮಾಂಬಾಗಳಿದ್ರೆ ಮತ್ತೊಂದು ಈ ಬ್ಲಾಕ್ ಮಾಂಬಾ. ಇಲ್ಲಿ ಈ ಹಾವು ನೋಡೋದಕ್ಕೆ ಗ್ರೇ ಕಲರಲ್ಲಿ, ಆಲಿವ್ ಬಣ್ಣದಲ್ಲಿ, ಸ್ವಲ್ಪ ನೀಲಿ ಬಣ್ಣದಲ್ಲಿ ಕಂಡು ಬಂದರೂ ಕೂಡ ಇದನ್ನ ಬ್ಲಾಕ್ ಮಾಂಬಾ ಅಂತಲೇ ಯಾಕೆ ಕರೀತಾರೆ ಅಂದ್ರೆ ಈ ಹಾವಿನ ಬಾಯಿಯ ಬಣ್ಣದ ಕಾರಣಕ್ಕೆ. ಬ್ಲಾಕ್ ಮಾಂಬಾದ ಬಾಯಿಯ ಒಳಭಾಗ ಸಂಪೂರ್ಣವಾಗಿ ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಹೀಗಾಗಿ ಇದನ್ನ ಬ್ಲಾಕ್ ಮಾಂಬಾ ಅಂತ ಕರೆಯಲಾಗುತ್ತೆ. 1864ರಲ್ಲಿ ಈ ಹಾವಿನ ಬಗ್ಗೆ ಮೊದಲು ಮಾಹಿತಿಯನ್ನು ದಾಖಲು ಮಾಡಿದ್ದು ಆಲ್ಬರ್ಟ್ ಗುಂಟೇರ್ ಅನ್ನೋ ಬ್ರಿಟಿಷ್ ಜುವಾಲಜಿಸ್ಟು. ಇನ್ನು ಈ ಹಾವು ಹೆಚ್ಚು ಅಂದ್ರೆ 4.1 ಮೀಟರ್ಗಳಷ್ಟು ಉದ್ದ ಬೆಳೆಯುತ್ತೆ. ಇದು 20 ವರ್ಷಗಳ ಕಾಲ ಬದುಕಿರುತ್ತೆ ಅಂತ ಹೇಳ್ತಾರೆ. ಇನ್ನು ಇದರ ಸರಾಸರಿ ತೂಕ 1.6 kgಯಷ್ಟು ಮಾತ್ರ ಇರುತ್ತೆ. ಆದರೂ ಇದರ ಮಜಲ್ ಪವರ್ ತುಂಬಾನೇ ಹೆಚ್ಚಿರುತ್ತೆ. ಇನ್ನು ಈ ಹಾವು ಆಫ್ರಿಕಾದ ಸಾಕಷ್ಟು ಕಡೆಗಳಲ್ಲಿ ನಮಗೆ ಕಾಣಸಿಗುತ್ತೆ. ಅದರಲ್ಲೂ ಸಬ್ ಸಹರಾ ಹಾಗೂ ಆಫ್ರಿಕಾದ ದಕ್ಷಿಣ ಭಾಗದ ಎಲ್ಲ ದೇಶಗಳಲ್ಲೂ ಈ ಹಾವುಗಳು ಕಂಡುಬರುತ್ತವೆ. ಆಫ್ರಿಕಾ ಖಂಡದ ಒಟ್ಟು ದೇಶಗಳ ಪೈಕಿ 24 ದೇಶಗಳಲ್ಲಿ ಈಗಾಗಲೇ ಬ್ಲಾಕ್ ಮಾಂಬಾಗಳನ್ನು ಗುರುತಿಸಲಾಗಿದೆ. ಇನ್ನು ಈ ಮಾಂಬಾಗಳು ಸಾಮಾನ್ಯವಾಗಿ ಹುಲ್ಲುಗಾವಲು, ಕುರುಚಲು ಕಾಡುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಹಾಗೆಯೇ ಬಂಡೆಗಳಿರುವ ಜಾಗದಲ್ಲಿ ಕೂಡ ಮಾಂಬಾಗಳ ಆವಾಸ ಹೆಚ್ಚು.
ಇನ್ನು ಈ ಮಾಂಬಾದ ವೇಗ ಪ್ರತಿ ಗಂಟೆಗೆ 20 ಕಿಲೋಮೀಟರ್ ಅನ್ನ ದಾಟುತ್ತೆ. ಹೀಗಾಗಿ ಈ ಹಾವಿಗೆ ಭೂಮಿಯ ಮೇಲೆ ಸಂಚರಿಸುವ ಅತ್ಯಂತ ವೇಗದ ವಿಷಕಾರಿ ಸರ್ಪ ಅಂತ ಹೇಳ್ತಾರೆ. ಇನ್ನು ಎಲ್ಲಾದ್ರೂ ಈ ಮಾಂಬಾ ಕಂಡು ಬಂದ್ರೆ ಅದರಿಂದ ಸಾಕಷ್ಟು ದೂರ ಇದ್ದು ಬಿಡೋದು ನಿಮಗೆ ಒಳ್ಳೆಯದು ಅನ್ನೋ ಸಲಹೆಯನ್ನು ಕೂಡ ಉರಗ ತಜ್ಞರು ಕೊಡ್ತಾರೆ. ಇನ್ನು ಈ ಬ್ಲಾಕ್ ಮಾಂಬಾ ಇದೆಯಲ್ಲ, ಇದು ಮಿಂಚಿನ ವೇಗದಲ್ಲಿ ಶತ್ರುಗಳ ಮೇಲೆ ಸ್ಟ್ರೈಕ್ ಮಾಡುತ್ತೆ. ಇದು ಮನುಷ್ಯರಿಗೆ ಕಚ್ಚಿದ್ರೆ 20 ನಿಮಿಷಗಳ ಒಳಗೆ ಆಂಟಿ ವೆನಮ್ ಅನ್ನ ಕೊಡಬೇಕು. ಆಫ್ರಿಕಾದಂಥ ದೇಶಗಳಲ್ಲದೆಲ್ಲ ಸಿಗೋದು ಕಷ್ಟ. ಹೀಗಾಗಿ ಇದರ ಕಡಿತಕ್ಕೆ ಒಳಗಾದವರು ಅಲ್ಲಿ ಬದುಕೋದು ಕಷ್ಟ. ಇನ್ನು ಬೇರೆಲ್ಲ ಹಾವುಗಳ ಹಾಗೆ ಈ ಬ್ಲಾಕ್ ಮಾಂಬಾ ಕೂಡ ತನ್ನ ಶತ್ರುವನ್ನ ಮೊದಲು ಹೆದರಿಸುತ್ತೆ. ತನ್ನ ದೇಹದ 40% ಭಾಗವನ್ನ ಭೂಮಿಯಿಂದ ಮೇಲಕ್ಕೆತ್ತಿ ಶತ್ರುವನ್ನ ಹೆದರಿಸುವ ಪ್ರಯತ್ನವನ್ನು ಇದು ಮಾಡುತ್ತೆ. ಆ ನಂತರವೂ ಮಾಂಬಾಗೆ ಭಯ ಕಾಡಿದ್ರೆ ಅದು ಕಚ್ಚೋದಕ್ಕೆ ಮುನ್ನುಗ್ಗುತ್ತೆ. ಇದರ ವಿಷ ಎಷ್ಟು ಭಯಾನಕ ಅಂದ್ರೆ ಕೆಲವೊಮ್ಮೆ ಆಫ್ರಿಕಾದ ಕಾಡುಗಳಲ್ಲಿ ಸಿಂಹಗಳು ಕೂಡ ಈ ಮಾಂಬಾದ ವಿಷಕ್ಕೆ ಬಲಿಯಾಗುವುದುಂಟು. ಇನ್ನು ಹಲವು ಸರ್ಪಗಳಲ್ಲಿನ ವಿಚಿತ್ರ ನಡವಳಿಕೆ ಈ ಮಾಂಬಾಗಳಲ್ಲಿ ಕೂಡ ನಮಗೆ ಕಾಣಸಿಗತ್ತೆ. ಹೆಣ್ಣು ಹಾವನ್ನ ಒಲಿಸಿಕೊಳ್ಳೋದಕ್ಕೆ 2 ಗಂಡು ಹಾವುಗಳು ಜಗಳಕ್ಕೆ ಬೀಳುತ್ತವೆ. ಇಲ್ಲಿ ನಡೆಯೋದು ಅಪ್ಪಟ ಶಕ್ತಿ ಪ್ರದರ್ಶನ. ಹಾಗಂತ ಈ ಮಾಂಬಾಗಳ ವಿಶೇಷ ಏನು ಅಂದ್ರೆ ಈ 2 ಹಾವುಗಳು ಇಲ್ಲಿ ಒಂದಕ್ಕೊಂದು ಕಚ್ಚಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದು ಸರ್ಪ ಪ್ರಪಂಚದಲ್ಲಿ ನಡೆಯುವ ಕೆಲ ಅಚ್ಚರಿಗಳ ಪೈಕಿ ಒಂದು ಅಂತ ಹೇಳ್ತಾರೆ. ಒಂದು ವೇಳೆ ಇಲ್ಲಿ ಬ್ಲಾಕ್ ಮಾಂಬಾಗಳು ಒಂದಕ್ಕೊಂದು ಕಚ್ಚಿದ್ರೆ ಅವು ತಮ್ಮ ವಿಷದಿಂದ ತಾವೇ ಸಾಯುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಅವು ಈ ದುಸ್ಸಾಹಸಕ್ಕೆ ಬಾಯಿ ಹಾಕೋದಿಲ್ಲ ಅಂತ ಪ್ರಾಣಿ ತಜ್ಞರು ಹೇಳ್ತಾರೆ. ಎಂಥ ವಿಚಿತ್ರ ಅಲ್ವಾ? ಬೇರೆ ಪ್ರಾಣಿಗಳನ್ನ ಕೇವಲ ಒಂದೇ ಒಂದು ಬೈಟ್ನಿಂದ ಬಲಿ ಪಡೆಯುವ ಮಾಂಬಾಗಳು ತಮ್ಮಲ್ಲೇ ಜಗಳ ಮಾಡಿಕೊಳ್ಳುವಾಗ ಪರಸ್ಪರರನ್ನ ಕೊಲ್ಲದ ಹಾಗೆ ಎಚ್ಚರಿಕೆಯನ್ನು ತಗೊಳ್ಳುತ್ತವೆ. ಇನ್ನು ಈ ಮಾಂಬಾ ಅನ್ನೋದು ಅತ್ಯಂತ ವಿಷಕಾರಿ ಅನ್ನೋದು ನಿಜ. ಆದ್ರೆ ಇದನ್ನ ಕೊಲ್ಲುವ ಬೇಟೆಗಾರರು ಪ್ರಕೃತಿಯಲ್ಲಿಲ್ಲವೇ ಇಲ್ಲ ಅಂತ ಅಂದುಕೊಳ್ಳೋದಕ್ಕೆ ಹೋಗಬೇಡಿ. ಈ ವಿಷಕಾರಿ ಮಾಂಬಾ ಕೂಡ ಕೆಲ ಪ್ರಾಣಿ ಪಕ್ಷಿಗಳ ಮುಂದೆ ಅಸಹಾಯಕ ಆಗತ್ತೆ. ಅವುಗಳಿಗೆ ಆಹಾರ ಕೂಡ ಆಗತ್ತೆ. ಸಾಮಾನ್ಯವಾಗಿ ಹಾವುಗಳಿಗಿರೋ ದೊಡ್ಡ ಶತ್ರುಗಳು ಅಂದ್ರೆ ಹದ್ದುಗಳು. ಬ್ಲಾಕ್ ಮಾಂಬಾಗೂ ಕೂಡ ಹದ್ದುಗಳ ಕಾಟ ತುಂಬಾನೇ ಇದೆ. ಅದರಲ್ಲೂ ಸಂಪೂರ್ಣವಾಗಿ ಬೆಳೆದ ಮಾಂಬಾಗಳನ್ನ ಬೇರೆ ಯಾವುದೇ ಹಕ್ಕಿಗಳು ಮುಟ್ಟೋದಕ್ಕೆ ಹೆದರುತ್ತವೆ. ಯಾಕೆಂದ್ರೆ ಆ ಪಕ್ಷಿಗಳನ್ನ ಕೊಲ್ಲುವಷ್ಟು ಈ ಮಾಂಬಾಗಳಿಗೆ ಶಕ್ತಿ ಇರುತ್ತೆ. ಆದ್ರೆ 10 ಅಡಿಗಳಷ್ಟು ಉದ್ದದ ಬ್ಲಾಕ್ ಮಾಂಬಾನ ಕೂಡ ಬೇಟೆಯಾಡುವ ಬ್ರೌನ್ ಸ್ನೇಕ್ ಈಗಲ್ಲುಗಳು ಆಫ್ರಿಕಾದಲ್ಲಿವೆ. ಹಾಗೇನೆ ಅಲ್ಲಿರೋ ಮುಂಗುಸಿಗಳು ಮತ್ತು ಹನಿ ಬ್ಯಾಡ್ಜರ್ಗಳು ಈ ಬ್ಲಾಕ್ ಮಾಂಬಾ ಹಾವಿನ ವಿಷವನ್ನ ತಡೆಯುವ ಶಕ್ತಿಯನ್ನು ಹೊಂದಿರುತ್ತವೆ. ಇನ್ನು 3-4 ಅಡಿ ಉದ್ದದ ಮಾಂಬಾಗಳನ್ನ ಹಾರ್ನ್ ಬಿಲ್ಲುಗಳು, ಇನ್ನಿತರ ಹದ್ದುಗಳು, ಪಕ್ಷಿಗಳು ಕೂಡ ಬೇಟೆಯಾಡುತ್ತವೆ. ಹಾಗೆ ನೈಲ್ ಮೊಸಳೆಗಳು ಕೂಡ ಈ ಬ್ಲಾಕ್ ಮಾಂಬಾಗಳನ್ನ ತಿಂದಿರೋ ಉದಾಹರಣೆಗಳುಂಟು. ಸೊ ಜಗತ್ತಲ್ಲಿ ಮನುಷ್ಯನ ಪಾಲಿಗೆ ಅತ್ಯಂತ ವಿಷಕಾರಿ ಅನ್ನಿಸಿಕೊಳ್ಳುವ ಬ್ಲಾಕ್ ಮಾಂಬಾಗೆ ಕೂಡ ಪ್ರಕೃತಿ ಚೆಕ್ಕನ್ನಿಟ್ಟಿದೆ. ಅದು ಕೂಡ ತನ್ನ ಜೀವ ಉಳಿಸಿಕೊಳ್ಳುವ ನಿಟ್ಟಲ್ಲಿ ಹೋರಾಟವನ್ನ ಮಾಡುತ್ತಲೇ ಇರಬೇಕಾಗತ್ತೆ. ಇನ್ನು ಈ ಬ್ಲಾಕ್ ಮಾಂಬಾದ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಹಾವು ಮನುಷ್ಯನ ಬಳಿಗೆ ಬರೋದು ತುಂಬಾನೇ ಕಡಿಮೆ. ಹಾಗೆ ಬಂದರೂ ಕೂಡ ಅದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತೆ. ನಾವದನ್ನು ಕೆಣಕದೇ ಇದ್ರೆ, ಕಾಡದೇ ಇದ್ರೆ ಅದು ನಮಗೇನೂ ಮಾಡೋದಿಲ್ಲ. ನಮ್ಮಲ್ಲಿ ಹೇಗೆ ನಾಗರ ಹಾವುಗಳು ಮನುಷ್ಯನ ಹೆಜ್ಜೆ ಸಪ್ಪಳಕ್ಕೆ ದೂರ ಹೋಗುತ್ತವೋ ಹಾಗೆ ಈ ಮಾಂಬಾಗಳು ಕೂಡ ಮನುಷ್ಯನಿಂದ ದೂರಾನೇ ಉಳಿಬೇಕು ಅಂತ ಬಯಸುತ್ತವೆ. ಆದರೆ ಅಚಾನಕ್ಕಾಗಿ ಮನುಷ್ಯನೇ ಇವುಗಳ ಹತ್ತಿರಕ್ಕೆ ಬಂದಾಗ, ಅವುಗಳನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ, ಆ ಮಾಂಬಾಗಳಿಗೆ ತಮ್ಮ ಜೀವದ ಬಗ್ಗೆ ಭಯ ಉಂಟಾದಾಗ ವಿಧಿ ಇಲ್ಲದೆ ಅವು ಮನುಷ್ಯನನ್ನು ಕಚ್ಚುತ್ತವೆ. ಅದನ್ನು ಬಿಟ್ಟರೆ ಇವು ಕೂಡ ಮನುಷ್ಯನಿಂದ ದೂರ ಉಳಿಬೇಕು ಅಂತಲೇ ಅಂದ್ಕೊಳ್ಳುತ್ತವೆ. ಗೆಳೆಯರೆ, ಈ ಬ್ಲಾಕ್ ಮಾಂಬಾಗಳ ಆಂಟಿವೆನಮ್ ಬಗ್ಗೆ ನಿಮಗಾಗಲೇ ಹೇಳಿದೆ. ಸಾಮಾನ್ಯ ನ್ಯೂರೋಟಾಕ್ಸಿಕ್, ಕಾರ್ಡಿಯೋಟಾಕ್ಸಿಕ್ಗಳು ಕೊಡುವ ಆಂಟಿವೆನಮ್ ಈ ಬ್ಲಾಕ್ ಮಾಂಬಾಗಳ ವಿಷದ ಮುಂದೆ ವರ್ಕ್ ಆಗೋದಿಲ್ಲ. ಹೀಗಾಗಿ ಈ ಸರ್ಪಗಳಿಗೆ ಅಂತಲೇ ವಿಶೇಷವಾಗಿ ಆಂಟಿವೆನಮ್ ಅನ್ನ ತಯಾರು ಮಾಡ್ತಾರೆ. ಅದಕ್ಕೆ ಅವುಗಳ ವಿಷವನ್ನ ಸಂಗ್ರಹಿಸಿ ಅದರಿಂದಲೇ ಪ್ರತ್ಯೌಷಧವನ್ನ ತಯಾರು ಮಾಡಬೇಕಾಗಿರೋದ್ರಿಂದ ಔಷಧ ವಲಯದಲ್ಲಿ ಕೂಡ ಈ ಮಾಂಬಾಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಇವುಗಳನ್ನು ಸಾಕಿ ವಿಷ ಸಂಗ್ರಹಿಸಿ ಅದನ್ನು ಔಷಧ ತಯಾರಿಗೆ ಕಳುಹಿಸುವುದೂ ಉಂಟು. ಸೊ ಜಗತ್ತಿನ ಅತ್ಯಂತ ಅಪಾಯಕಾರಿ ಹಾವುಗಳಲ್ಲಿ ಒಂದು ಅನ್ನಿಸ್ಕೊಂಡಿರೋ ಬ್ಲಾಕ್ ಮಾಂಬಾ ಸರ್ಪ ಪ್ರಪಂಚದಲ್ಲಿ ವಿಶಿಷ್ಟವಾಗಿ ನಿಲ್ಲುತ್ತೆ. ಹೀಗಾಗಿನೇ ಇವುಗಳ ರಕ್ಷಣೆಗಾಗಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸಂಸ್ಥೆ ಈ ಸರ್ಪಗಳನ್ನ ಕೆಂಪು ಪಟ್ಟಿಗೆ ಸೇರಿಸಿದೆ. ಈಗ ಇವುಗಳ ಉಳಿವಿಗೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳುವ ಪ್ರಯತ್ನಗಳು ನಡೀತಾ ಇವೆ. ಗೆಳೆಯರೆ, ನಮ್ಮಲ್ಲಿ ನಾಗರ ಹಾವಿನ ವಿಷವನ್ನೇ ನಾವು ಅತ್ಯಂತ ಅಪಾಯಕಾರಿ ಅಂದ್ಕೋತೀವಿ. ಆದ್ರೆ ಜಗತ್ತಲ್ಲಿ ಅದಕ್ಕಿಂತಲೂ ವಿಷಕಾರಿ ಹಾವುಗಳು ಸಾಕಷ್ಟಿವೆ ಅನ್ನೋದಕ್ಕೆ ಈ ಬ್ಲಾಕ್ ಮಾಂಬಾ ಕೂಡ ಒಂದು ಸಾಕ್ಷಿ. ಇದು ಗೆಳೆಯರೆ, ಅತ್ಯಂತ ವೇಗವಾಗಿ ಸಂಚರಿಸುವ ಅತ್ಯಂತ ವಿಷಕಾರಿ ಹಾವಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.